ಚೇಳೂರು ನೂತನ ಚೇಳೂರು ತಾಲೂಕಿನ ಏಣಿಗದಲ್ಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮುಸ್ಲಿಂ ಸಮುದಾಯದವರು ಸುಮಾರು 100 ವರ್ಷಕ್ಕೂ ಹೆಚ್ಚು ಕಾಲದಿಂದ ಬಳಸುತ್ತಿದ್ದ ಸ್ಮಶಾನ ಭೂಮಿಗೆ ಇದುವರೆಗೂ ಅಧಿಕೃತ ಮಂಜೂರಾತಿ ದೊರಕದ ಕಾರಣ ಸ್ಥಳವು ನಿರ್ವಹಣೆ ಇಲ್ಲದೆ ಮುಳ್ಳಿನ ಗಿಡಗಳು ಮತ್ತು ಪೊದೆಗಳಿಂದ ಸಂಪೂರ್ಣ ಆವೃತವಾಗಿದೆ. ಡಿಸೆಂಬರ್ 10ರಂದು ಸ್ಥಳಕ್ಕೆ ಭೇಟಿ ನೀಡಿದ ಗ್ರಾಮಸ್ಥರು ಕಡತದ ವಿಳಂಬ ಮತ್ತು ಸ್ಮಶಾನದ ಅವ್ಯವಸ್ಥೆಯ ಕುರಿತು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಏಣಿಗದಲೆ ಗ್ರಾಮವು ಈ ಹಿಂದೆ ಚಿಂತಾಮಣಿ ತಾಲೂಕಿನ ವ್ಯಾಪ್ತಿಯಲ್ಲಿತ್ತು. ಗ್ರಾಮಸ್ಥರಾದ ಬಾಬು ಅವರು ಆರೋಪದ ಪ್ರಕಾರ ಸ್ಮಶಾನ ಭೂಮಿ ಮಂಜೂರಾತಿಗಾಗಿ ಸತತ 3 ವರ್ಷಗಳಿಂದ ಚಿಂತಾಮಣಿ ತಹಸೀಲ್ದಾರ್ ಕಚೇರಿಗೆ ಅರ್ಜಿಗಳನ್ನು ನೀಡಲಾಗಿದ್ದು ಕೇವಲ ಸರ್ವೆ ನಡೆಸಿ ಸ್ಕೆಚ್ ಹಾಕಿ ಕೊಡಲಾಗಿತ್ತು. ಗ್ರಾಮಸ್ಥರ ಪ್ರಕಾರ ಈ ಕಡತವು ಉಪವಿಭಾಗಾಧಿಕಾರಿ ಕಚೇರಿಗೆ ತಲುಪಿದಾಗ ದಾಖಲೆಗಳಲ್ಲಿನ ಲೋಪದ ಕಾರಣಕ್ಕೆ ವಾಪಸ್ ಬಂದಿರುವುದು ವಿಳಂಬಕ್ಕೆ ಮುಖ್ಯ ಕಾರಣವಾಗಿದೆ. ಕೇವಲ ಸ್ಕೆಚ್ ಮಾತ್ರ ದೊರೆತಿದ್ದು ಇಲ್ಲಿಯವರೆಗೂ ಜಾಗವನ್ನು ಹದ್ದುಬಸ್ತು ಮಾಡಿ ಗುರುತಿಸದಿರುವ ಕಾರಣ ಪಕ್ಕದ ಜಮೀನು ಮಾಲೀಕರು ಅಂತ್ಯ ಸಂಸ್ಕಾರಕ್ಕೆ ತಕರಾರು ಮಾಡುತ್ತಿದ್ದಾರೆ. ಈ ವಿವಾದದಿಂದಾಗಿ ಜಾಗವು ಹಾಗೆಯೇ ಉಳಿದು ಸ್ಮಶಾನ ಭೂಮಿ ಸಂಪೂರ್ಣ ಮುಳ್ಳಿನ ಪೊದೆಗಳಿಂದ ಆವರಿಸಿದೆ. ಯಾರಾದರೂ ಸತ್ತರೆ ಪೊದೆಗಳನ್ನು ತೆರವುಗೊಳಿಸಲು ಹೂಳಲು ಸಹ ತುಂಬಾ ಕಷ್ಟಪಡುವಂತಾಗಿದೆ. ಈ ಅವ್ಯವಸ್ಥೆ ನಮಗೆ ತೀವ್ರ ನೋವುಂಟು ಮಾಡಿದೆ ಎಂದು ಗ್ರಾಮಸ್ಥರು ಡಿಸೆಂಬರ್ 10ರಂದು ಹೇಳಿಕೆ ನೀಡಿದ್ದಾರೆ. ನೂತನ ಆಡಳಿತಕ್ಕೆ ಮನವಿ. ಈಗ ಏಣಿಗದಲೆ ಗ್ರಾಮವು ನೂತನ ಚೇಳೂರು ತಾಲೂಕಿಗೆ ಸೇರಿರುವುದರಿಂದ ವಿವಾದಿತ ಸರ್ವೆ ನಂಬರ್ಗಳಾದ 8/20, 124, 123 ಮತ್ತು 125ರ ಜಾಗಗಳನ್ನು ಚೇಳೂರು ತಹಸೀಲ್ದಾರ್ ಅವರು ಆದರೂ ಕೂಡಲೇ ಪರಿಶೀಲಿಸಿ ಮಂಜೂರು ಮಾಡಿ ಹದ್ದುಬಸ್ತು ಗುರುತಿಸಿ ಸ್ಮಶಾನ ಭೂಮಿಯನ್ನು ಬಳಸಲು ಅನುಕೂಲ ಮಾಡಿಕೊಡಬೇಕು ಎಂದು ಇಬ್ರಾಹಿಂ, ಶಮೀರ್, ಶಬ್ಬೀರ್, ಫಕೀರ್ ಸಾಬ್, ಬಾಷಾ ಬಾಬು, ಸೈದುಲ್ ಅವರು ಮನವಿ ಮಾಡಿದರು. ಇನ್ನು ಕಂದಾಯ ಇಲಾಖೆಯು ಕಡತದ ಲೋಪವನ್ನು ಸರಿಪಡಿಸಿ ಈ 100 ವರ್ಷಗಳ ಸಮಸ್ಯೆಗೆ ಶೀಘ್ರವೇ ಶಾಶ್ವತ ಪರಿಹಾರ ಒದಗಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.